ಸುಮಾರು ಟೈಮ್ ಆಯಿತು ಚಾನಲ್ ಓಪನ್ ಇದ್ದು, ಕಂಟೆಂಟ್ ಹಾಕಿರಲಿಲ್ಲ. ಆವಾಗ ಒಂದೆರಡು ಶಾರ್ಟ್ಸ್ ಬಿಡ್ತಾಯಿದ್ದೆ, ಇಲ್ಲ ರೀಲ್ಸ್ ಹಾಕ್ತಾಯಿದ್ದೆ. ಶಾರ್ಟ್ಸ್ ಬೇಸಿಕಲಿ ಇಸ್ ದ ಸೇಮ್ ಕಂಟೆಂಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಏನು ಹಾಕ್ತಿದ್ನೋ ಅದನ್ನೇ ಎತ್ತಿ ನಾನು ಶಾರ್ಟ್ಸ್ ಅಂತ ಹಾಕ್ತಾಯಿದ್ದೆ. ಓಕೆ, ಬೇಸಿಕ್ಕಾಗಿ ಒಂದು ಸಿಂಪಲ್ ವೀಡಿಯೋ ಇಡ್ತಾಯಿದ್ದೀನಿ, ಜಾಸ್ತಿ ಎಡಿಟ್ಸ್ ಅಂತ ಏನಿರಲ್ಲ ಇದರಲ್ಲಿ. ನಾನು ಸ್ವಲ್ಪ ಬ್ಯುಸಿ ಅಂತ ಹೇಳೋಕ್ಕಾಗಲ್ಲ, ಲೇಝಿ ಆಗಿಬಿಟ್ಟೆ ಅನಿಸುತ್ತೆ, ಕಂಟೆಂಟ್ ಹಾಕ್ತಿರ್ಲಿಲ್ಲ. ಸೆಟಪ್ಪು, ಈ ಕ್ಯಾಮರಾ, ನನ್ನ ಎಕ್ಸ್ಪೀರಿಯನ್ಸಸ್ನ ಡಾಕ್ಯುಮೆಂಟ್ ಮಾಡೋಕ್ಕೆ, ಕ್ಯಾಪ್ಚರ್ ಮಾಡೋಕ್ಕೆ ಅಂತ ತೊಗೊಂಡಿದ್ದು, ಹಾಗೆ ಮಾಡ್ತಾಯಿದ್ದೀನಿ. ಸೊ ಅದೇ ಇಂಟೆಂಟ್ ಇಟ್ಕೊಂಡು ಈ ಚಾನಲ್ಗೆ ಇವತ್ತು ಫಸ್ಟ್ ಟೈಮ್ ಒಂದು ಲಾಂಗ್ ಫಾರ್ಮ್ಯಾಟ್ ವೀಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ. ನಾನು ಯಾಕೆ ಸ್ಟಾರ್ಟ್ ಮಾಡಬಾರ್ದು ಯೂಟ್ಯೂಬ್ ಚಾನಲ್ನ? ನನ್ನ ಹತ್ರ ಏನು ನಾಲೆಜ್ ಅಕ್ವೈರ್ ಮಾಡಿದ್ದೀನಿ, ನನ್ನ ಹತ್ರ ಏನಿದೆ ತಲೆಯಲ್ಲಿ, ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳೋಕ್ಕೆ ಒಂದು ಮೀಡಿಯಮ್ ಥರ ಯೂಸ್ ಮಾಡ್ಬೋದಲ್ವಾ? ಅದಕ್ಕೆ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಮಾಡಿದ್ದೀನಿ, ಒಂದೆರಡು ರೀಲ್ಸ್ ಕೂಡ ಹಾಕಿದ್ದೀನಿ ಇನ್ಫಾರ್ಮೇಟಿವ್ ಕಂಟೆಂಟ್ ಕೊಡೋಕ್ಕೆ. ಬಟ್ ಸ್ಟಿಲ್ ಲಾಂಗ್ ಫಾರ್ಮ್ಯಾಟ್ ಯಾಕೆ ಟ್ರೈ ಮಾಡಬಾರ್ದು ಅಂತ. ಸೊ ಬೈ ದ ವೇ, ಇದು ನನ್ನ ಗಾಡಿ, ಐ ಕಾಲ್ ಹಿಮ್ ಬಗೀರಾ. ಇದು ಬೆಂಗಳೂರು ಟ್ರಾಫಿಕ್ಕು ಡೈಲಿ ಫೇಸ್ ಮಾಡ್ತಾ ಇರ್ತೀರ. ಹೇಗೆ ಅನಿಸ್ತಿದೆ ಬೆಂಗಳೂರು ನಿಮಗೆ? ಬೇರೆ ಬೇರೆ ಊರುಗಳಿಂದ ಬಂದಿರ್ತೀರ, ನಿಮ್ಗೆ ಹೇಗೆ ಅನಿಸ್ತಾ ಇದೆ ಬೆಂಗಳೂರು? ಹೇಳಿ ನೋಡೋಣ ಕಮೆಂಟ್ಸಲ್ಲಿ. ಐ ಕ್ಯಾನ್ ಟೆಲ್ ದಟ್ ಬಿಕಾಸ್ ಐ ಆಮ್ ಲಿವಿಂಗ್ ಇನ್ ಬೆಂಗಳೂರು ಫಾರ್ ಲೈಕ್ ಮೋಸ್ಟ್ ಪಾರ್ಟ್ ಆಫ್ ಮೈ ಲೈಫ್ ಅಟ್ ದಿಸ್ ಪಾಯಿಂಟ್. ನಾನು ಹುಟ್ಟಿದ್ದು ಕುಂದಾಪುರ, ಆದರೆ ಬೆಳೆದಿದ್ದು ಫುಲ್ ಬೆಂಗಳೂರಲ್ಲೇ. ನನ್ನ ಸ್ಕೂಲಿಂಗೆಲ್ಲ ಇಲ್ಲೇ ಆಗಿದ್ದು. ಸೊ ಐ ನೋ ಹೌ ಬೆಂಗಳೂರು ವರ್ಕ್ಸ್. ಬೆಂಗಳೂರು ಇಸ್ ಇನ್ ಮೈ ಬ್ಲಡ್. ಐ ನೋ ಹೌ ಟು ಸರ್ವೈವ್ ಹಿಯರ್ ಬೇಸಿಕಲಿ. ನನ್ನ ತೊಗೊಂಡೋಗಿ ಊರಲ್ಲಿ ಬಿಟ್ಟರೆ ಸರ್ವೈವ್ ಆಗ್ತೀನೋ ಇಲ್ಲ ಅಂತ ಗೊತ್ತಿಲ್ಲ, ಆದರೆ ಬೆಂಗಳೂರಲ್ಲಿ ಮಾತ್ರ ಎಸ್ ಮ್ಯಾನ್, ಐ ಕ್ಯಾನ್. ಐ ಆಮ್ ವೆಲ್ ವರ್ಸ್ಡ್ ಎಕ್ಸ್ಪರ್ಟ್ ಇನ್ ಬೆಂಗಳೂರು. I know all the do's and don'ts of Bangalore. ಅದೊಂದಿದೆ ಗುರು, ಲೈಕ್ ಓಪನ್ ಸ್ಟ್ರೆಚ್ ಸಿಕ್ಕಿದಾಗ ಸ್ವಲ್ಪ ಓಪನ್ ಮಾಡೋಣ ಅನಿಸುತ್ತೆ ಅಲ್ಲ. ಎಷ್ಟು ಬೇಗ ಲಾಂಚ್ ಮಾಡ್ತೀವಿ ಅಷ್ಟೇ ಬೇಗ ಹಾಲ್ಟ್ ಕೂಡ ಆಗಿಬಿಡ್ತೀವಿ ಬೆಂಗಳೂರಲ್ಲಿ, ಬಿಕಾಸ್ ಟ್ರಾಫಿಕ್ಕೇ ಆಗಿದೆ. ಇನ್ನು ಬೇಡ ಅಂದು ಸ್ಟಾಪ್ ಹಾಕಬೇಕು. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ರೆಡಿ ಮಾಡ್ಕೊಂಡಿದ್ರೆ ತುಂಬ ಹೃದಯದ ಧನ್ಯವಾದ. ನನ್ನ ಖುಷಿಗೋಸ್ಕರ ನನಗೇನು ಇಷ್ಟನೋ ಅದನ್ನು ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ. ಹೇಗಾಗುತ್ತೆ ನೋಡೋಣ. ಅಂದ್ಕೊಂಡಂಗೆ ಆಗುತ್ತಾ, ಅಂದ್ಕೊಂಡಿದ್ದಕ್ಕಿಂತ ಮೀರಿ ಆಗುತ್ತಾ, ಇಲ್ಲ ಎಕ್ಸ್ಪೆಕ್ಟೇಷನ್ಸ್ ಮೇಲೆ ನೀರು ಹಾಕ್ಬಿಡ್ತೀನೋ ಗೊತ್ತಿಲ್ಲ. ಅಷ್ಟೇ. ಸಿಟಿನಲ್ಲಿದೆ ಇದಾಗೋದು ನನಗೆ ಗೊತ್ತು. ರಾಂಗ್ ಸೈಡ್ ಓವರ್ಟೇಕ್ ಮಾಡಿದ್ದೀನಿ ಅಂತ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಒಂದೊಂದ್ಸತಿ ಮಾಡಿರ್ತೀರ, ಬೇಕು ಅಂತ ಅಲ್ಲ, ಆಗ್ಬಿಡುತ್ತೆ. ಹೀಗೆ ನಂಗೆ ಮನೇಲಿ ಕೂತ್ಕೊಂಡು ಸ್ಟ್ರೆಸ್ ಆದಾಗ, ಬೋರ್ ಆದಾಗ ಗಾಡಿ ತೊಗೊಂಡು ಬಂದುಬಿಡ್ತೀನಿ. ಫ್ರೆಂಡಿಗೆಲ್ಲ ಕಾಲ್ ಹಾಕ್ಬಿಡ್ತೀನಿ, ಫ್ರೀ ಇದೆಯಾ ಮಚಾ ಅಂತ. ಅವ್ನು ಹ್ಞೂ ಅಂದರೆ ಬಂದುಬಿಡ್ತೀನಿ. ಗಾಡಿ ಅವ್ರ ಮನೇಲಿಡೋದು, ವಾಕ್ ಮಾಡೋದು ಅಷ್ಟೇ. ಇವ್ರು ಯಾಕೆ ಡೆಲಿವರಿ ಮಾಡೋರೆಲ್ಲ ಮಿರರೆಲ್ಲ ತೆಗ್ದಾಕ್ತಾರೆ? ನಾನು ಮೆಜಾರಿಟಿ ನೋಡಿದ್ದೀನಿ, ಯಾಕೆ ಅಂತ ಗೊತ್ತಿಲ್ಲ. ಹಿಂದೆ ಮುಂದೆ ನೋಡೋಲ್ಲ, ಎಲ್ಲಿ ಬೇಕಲ್ಲಿ ಟರ್ನ್ ಹೊಡೆದು ಬಿಡ್ತಾರೆ. ಅವ್ರಿಗೆ ಯಾರೋ ಬಂದು ಇಟ್ಬಿಡ್ತಾರೆ, ಅದಾದಮೇಲೆ ಅದು ದೊಡ್ಡ ನ್ಯೂಸ್ ಆಗಿಬಿಡುತ್ತೆ. ಇರೋ ಬರೋರೆಲ್ಲ ರೀಲ್ಸ್ ಮಾಡಾಕ್ತಾರೆ. ನಂಗಂದು ಅರ್ಥ ಆಗಿಲ್ಲ ಕಾನ್ಸೆಪ್ಟ್ ಏನು ಅಂತ. ಮತ್ತು ಜನ ನೋಡ್ತಾರೆ ಕೂಡ ಅದನ್ನು, ಮತ್ತು ಅದಕ್ಕೆ ಜಾಸ್ತಿ ವ್ಯೂಸ್ ಬಂದಿರುತ್ತೆ ಕೆಲವರದ್ದು ಪೇಜಲ್ಲಿ ನೋಡಿದ್ರೆ. ಈ ಥರ ಜಗಳ ಆಗೋ ಕಂಟೆಂಟ್ಗೆ ಜಾಸ್ತಿ ಡಿಮ್ಯಾಂಡ್ ಇವಾಗ. ವೆಲ್, ಐ ಆಮ್ ನಾಟ್ ಮ್ಯಾಚ್ಯೂರ್ ಎನಫ್ ಮೇ ಬಿ. ನನಗಿನ್ನ 21 ವಯಸ್ಸು, ಅದಕ್ಕೆ ನಾವಾಗ ಅನಿಸ್ತಿರ್ಬೋದು, ಗೊತ್ತಿಲ್ಲ. ವಿಲ್ ಲರ್ನ್ ಎವ್ರಿಥಿಂಗ್ ವಿತ್ ಟೈಮ್ ಅಂತಾರಲ್ಲ, ಹಾಗೆ ನೋಡಬೇಕು. ಮನೆ ಹತ್ರ ರೋಡೆಲ್ಲ ಸ್ವಲ್ಪ ಖಾಲಿ ಅನ್ನಿಸ್ತಾ ಇದೆ. ಮೆಜಾರಿಟಿ ಟೈಮ್ಸ್ ಹೀಗೆ ಇರುತ್ತೆ. ನಮ್ಮದು ಏರಿಯಾನೂ ಅಷ್ಟೊಂದೇನು ಹ್ಯಾಪನಿಂಗ್ ಏರಿಯಾ ಅಂತಲ್ಲ. ಮೆಜಾರಿಟಿ ಟೈಮ್ಸ್ ಫ್ರೀಯೇ ಇರುತ್ತೆ. ಮೆಜಾರಿಟಿ ಟೈಮ್ಸ್ ನಾನು ನೋಡಿದಾಗೆಲ್ಲ ಫ್ರೀ ಇರುತ್ತೆ. ಅಷ್ಟೇ ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್.